ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಈ ಬಿಗ್ ಸೈಜ್ ಶಿವನ್ಕಂಡ್ ಬ್ಯಾಸ್ಕೆಟ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಮೆಷರ್ಮೆಂಟ್ ನೋಡೋಣ. ಈ ಬ್ಲೂ ಕಲರ್ ವೈರಲ್ಲಿ ನಮಗೆ 9.5 ಅಡಿ ಬೇಕು. ವೈಟ್ ಕಲರಲ್ಲಿ 9.5 ಅಡಿ ತಗೊಳ್ಳಿ. ವೈಟಲ್ಲಿ 20 ವೈರು, ಹಾಗೆ ಬ್ಲೂ ಅಲ್ಲಿ 20 ವೈರ್ ತಗೊಂಡಿದ್ದೀನಿ. ರನ್ನಿಂಗ್ ವೈರ್ ಮಾಡಿಕೊಂಡು ಹೇಗೆ ಎಣಿಯೋದು ಅಂತ ನೋಡೋಣ. ಫಸ್ಟು ನಾವು ವೈಟ್ ಕಲರ್ ವೈರ್ನ ಅರ್ಧ ಮಡಿಸ್ಕೋಬೇಕು. ಎರಡು ಸಮ ಆಗಿ ಈ ರೀತಿ ಮಡಿಸ್ಕೊಳ್ಳಿ. ಮಡಿಸ್ಕೊಂಡು ರನ್ನಿಂಗ್ ವೈರ್ನ ತಗೊಳ್ಳಿ. ರನ್ನಿಂಗ್ ವೈರ್ ನಾನಿಲ್ಲಿ ಮೆರೂನ್ ಕಲರ್ ತೊಗೊತಾ ಇದ್ದೀನಿ. ಈ ಮೆರೂನ್ ಕಲರ್ನ ಈ ಮಡಿಸ್ಕೊಂಡಿದ್ದೀವಲ್ಲ, ಇಲ್ಲಿಂದ ಅಳತೆ ತಗೋಬೇಕು. ನೋಡಿ, ಇಲ್ಲಿಗೆ ಮಡಿಚ್ಕೊಳ್ಳಿ. ಕಟ್ ಮಾಡಿರೋ ವೈರು ಲೆಫ್ಟಿಗೆ ಇಟ್ಕೊಳ್ಳಿ, ರನ್ನಿಂಗ್ ವೈರು ರೈಟಿಗೆ ಇಟ್ಕೊಂಡು ಹಾಕಿ. ಫಸ್ಟು ನಾರ್ಮಲ್ ನಾಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಸಮ ಇದೆಯಾ ಅಂತ ನೋಡ್ಕೊಳ್ಳಿ. ನೋಡಿ, ಈಗ ನೆಕ್ಸ್ಟ್ ನಾನಿಲ್ಲಿ ಬ್ಲೂ ಕಲರ್ ವೈರ್ ಜಾಯಿನ್ ಮಾಡಬೇಕು. ಟೈಟ್ ಮಾಡ್ಕೊಂಡು ಸಮ ಇದೆ ಅಂತ ಚೆಕ್ ಮಾಡ್ಕೋಬೇಕು. ನಾರ್ಮಲ್ ನಾಟ್ ಹಾಕೋಬೇಕು. ಇವಾಗ ಶಿವನ್ಕಂಡ್ ಹಾಕ್ಕೊಳ್ಳಿ. ಇವಾಗ ನಾರ್ಮಲ್ ನಾಟ್ ಹಾಕ್ಕೊಳ್ಳಿ. ಇದೇ ರೀತಿ ಕಟ್ ಮಾಡ್ಕೊಂಡಿರೋ ವೈರ್ನೆಲ್ಲ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗ್ ನಾವು ಒಂದು ವೈಟ್ ಹಾಕಿದ್ದೀವಿ, ಅದೇ ರೀತಿ ಕೊನೆಯಲ್ಲಿ ಒಂದು ವೈಟ್ ಬರಬೇಕು. ಬ್ಲೂ 2, ವೈಟ್ 2, ಬ್ಲೂ 2, ವೈಟ್ 2, ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ, ನಾನಿವಾಗ ಒಂದು ಲೈನ್ ಫುಲ್ಲಾಗಿ ಹಾಕಾಯಿತು. ಇವಾಗ ಹೇಗೆ ಕಟ್ ಮಾಡ್ಕೋಬೇಕು ಅಂತಂದರೆ, ನಾವು ಇಲ್ಲಿ ಫಸ್ಟು ಅಳತೆ ಮಾಡಿಬಿಟ್ಟಿದ್ದೀವಲ್ಲ ರನ್ನಿಂಗ್ ವೈರು, ಆ ವೈರ್ನು ಈ ವೈರ್ನು ಸೇರಿಸಿ ಕಟ್ ಮಾಡ್ಕೊಳ್ಳಿ. ಹಾಗೆ ಫಸ್ಟು ನೀವು ಅಳತೆ ಮಾಡಿಬಿಡಬೇಕಾದ್ರೆ ಇದನ್ನು ನೋಡಿ, ಈ ಬೆರಳಷ್ಟು ಕಡಿಮೆ ಕಟ್ ಮಾಡ್ಕೋಬೇಕು. ನಾನು ಆವಾಗಲೇ ಹೇಳೋದಕ್ಕೆ ಮರ್ತೆ, ಅದಕ್ಕೆ ಈಗ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆರಳಷ್ಟು ಕಟ್ ಮಾಡಿಕೊಂಡು ಇದರ ಅಳತೆಗೆ ಈಗ ವೈರ್ನ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇದು ಸೈಡಲ್ಲಿ ಬರೋದ್ರಿಂದ ನಮಗೆ ಅಷ್ಟು ವೈರ್ ಬೇಕಾಗಿಲ್ಲ. ನೋಡಿ, ಇದರ ಅಳತೆಗೆ ಈ ವೈರ್ನ, ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಳ್ಳಿ. ಈ ವೈರಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಯಾಕಂದರೆ ಸೆಂಟರ್ ಲೈನ್ ಏನು ಯಾವುದು ಅಂತ ಗೊತ್ತಾಗೋದಕ್ಕೆ ನಮಗೆ ಒಂದು ನಾಟ್ ಹಾಕ್ಕೊಳ್ಳೋದು ಇಂಪಾರ್ಟೆಂಟ್. ಹಾಕ್ಕೊಳ್ಳಿ. ಆಮೇಲೆ ಈ ವೈರ್ನ ಇದರ ಅಳತೆಗೆ ಕಟ್ ಮಾಡಿಬಿಟ್ಟಿದ್ದೀವಲ್ಲ, ಅದರ ಅಳತೆಗೆ ತಗೊಂಡು ಮಡಚ್ಕೊಳ್ಳಿ. ಮಡಚ್ಕೊಂಡು ಇಲ್ಲಿ ನೋಡಿ, ಬಾಕ್ಸ್ ನಾಟ್ ಹಾಕ್ಕೊಂಡು ಇವಾಗ ಶಿವನ್ಕಂಡ್ ನಾಟ್ ಹಾಕ್ಕೋಬೇಕು. ಅದಕ್ಕೆ ಈ ವೈರ್ನ ಈ ಥರ ಮಡಚ್ಕೊಳ್ಳಿ. ಮಡಚ್ಕೊಂಡು ಈ ವೈರ್ನ ಈಗ ಹಾಕ್ಕೊಳ್ಳಿ. ಕಟ್ಟಲ್ಲಿರೋ ವೈರು ಮೇಲ್ಗಡೆ, ಕಟ್ ಮಾಡಿರೋ ವೈರು ಕೆಳಗಡೆ ಇರಬೇಕು. ಇವಾಗ ಈ ಮೇಲ್ಗಡೆ ಇದೆಯಲ್ಲ, ಆ ವೈರ್ ತೊಗೊಂಡು ಈ ರೀತಿ ಲೂಪ್ ಒಳಗೆ ಹಾಕ್ಕೊಳ್ಳಿ.
ಹಾಕ್ಕೊಂಡು ಟೈಟಾಗಿ ಇಟ್ಕೊಂಡು ಈ ವೈರ್ ಇದೆಯಲ್ಲ ಅದನ್ನು ಇದರೊಳಗೆ ಬಿಡಿ. ಇಲ್ಲಿ ಆವಾಗ ಟೈಟ್ ಮಾಡಿಕೊಂಡು ಈ ವೈರ್ ಇದೆಯಲ್ಲ ಅದನ್ನು ಈ ಕಡೆ ಬಿಟ್ಟರೆ ಅಷ್ಟೇ ಶಿವನ ನಾಟ್. ಇವಾಗ ನಾವು ಇಲ್ಲಿ ಶಿವನ ನಾಟ್ ಹಾಕಾಯಿತು. ನೆಕ್ಸ್ಟು ನಾರ್ಮಲ್ ನಾಟ್ ಹಾಕ್ಕೊಳ್ಳಿ. ಹಾಕಬೇಕಾದ್ರೆ ಕೆಳಗಡೆ ಇರೋ ವೈರ್ನು ಟೈಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಮತ್ತೆ ಶಿವನ ನಾಟ್ ಹಾಕಬೇಕು ಮಾಡಬೇಕು. ಈ ವೈರ್ ಇದೆಯಲ್ಲ ಈ ವೈರ್ನ ಈ ರೀತಿ ಮಡಚ್ಕೊಳ್ಳಿ. ಮಡಚ್ಕೊಂಡು ಈ ವೈರ್ ಇದೆಯಲ್ಲ ಅದನ್ನು ಹೀಗೆ ತಿರುಗಿಸಿ ಇಟ್ಕೊಳ್ಳಿ. ಈಗ ತಿರುಗಿಸಿಟ್ಕೊಂಡು ಈ ವೈರ್ನ ಈ ಲೂಪ್ ಒಳಗೆ ಬಿಡಿ. ಟೈಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಟೈಟ್ ಮಾಡ್ಕೋತೀರೋ ಅಷ್ಟು ನೀಟಾಗಿ ಬರುತ್ತೆ ನಾಟ್. ನೋಡಿ ಈ ರೀತಿ ಬರುತ್ತೆ. ಮತ್ತು ನೆಕ್ಸ್ಟ್ ಏನು ಮಾಡಬೇಕು, ಕೆಳಗಡೆ ಇರೋ ನಾಟ್ ಟೈಟ್ ಮಾಡಿಕೊಂಡು ನೆಕ್ಸ್ಟು ನಾರ್ಮಲ್ ನಾಟ್ ಈಗ ಮತ್ತೆ ಶಿವನ ನಾಟ್ಗೆ ಏನು ಮಾಡಬೇಕು ಅಂದರೆ ಮೇಲ್ಗಡೆ ಹೋಗ್ತಾ ಇರೋ ವೈರ್ನ ಈ ರೀತಿ ಮಡಚ್ಕೊಳ್ಳಿ. ರನ್ನಿಂಗ್ ವೈರ್ ಇದೆಯಲ್ಲ ಅದನ್ನು ಈ ರೀತಿ ಈ ಲೂಪ್ ಒಳಗಡೆ ಬಿಡಿ. ಟೈಟ್ ಮಾಡ್ಕೊಳ್ಳಿ. ಮತ್ತು ನಾರ್ಮಲ್ ನಾಟ್ಸ್ ಹಾಕೋಬೇಕಾದ್ರೆ ಕೆಳಗಡೆನೂ ಟೈಟ್ ಮಾಡ್ಕೋಬೇಕು. ಇವಾಗ ಮತ್ತೆ ಶಿವನ ನಾಟು ಅದಕ್ಕೆ ನೋಡಿ ವೈರ್ನ ಮಡಿಸಿ. ರನ್ನಿಂಗ್ ವೈರ್ ಯಾವಾಗಲೂ ಮೇಲ್ಗಡೆನೇ ಇರಬೇಕು, ಈ ವೈರ್ ಹಿಂದೆನೇ ಇರಬೇಕು. ಇದನ್ನು ಈಗ ತಿರುಗಿಸಿ ಎಸ್ ರೀತಿ ಇಟ್ಕೊಂಡು ಇದರೊಳಗೆ ಈ ವೈರ್ ಮುಂದೆ ತಕ್ಕೊಂಡಿದ್ದೀವಲ್ಲ ಮೇಲ್ಗಡೆ ಹೋಗೋ ವೈರು ಅದನ್ನು ಹಾಕಿ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇಲ್ಲಿ ಲೂಸ್ ಆಗಿದೆ ನಾಟು. ಫಸ್ಟ್ ಹಾಕಿರೋ ನಾಟು ಯಾವಾಗಲೂ ಲೂಸಾಗಿರುತ್ತೆ. ಆವಾಗ ಟೈಟ್ ಮಾಡ್ಕೊಂಡು ಹಾಕ್ಕೊಂಡೋದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಶಿವನ ಹಾಕಾಯಿತು. ಇವಾಗ ನಾರ್ಮಲ್ ನಾಟು ಇದೇ ರೀತಿ ನೋಡಿ, ಇದೇ ರೀತಿ 15 ಲೈನ್ ಹಾಕ್ಕೋಬೇಕು. ಇವಾಗ ಇಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಇಷ್ಟು ಹಾಕಿದ್ದೀನಿ ನೋಡಿ. ಇಲ್ಲಿ ನಾನಿವಾಗ ಸೆಕೆಂಡ್ ಲೈನು ಕೂಡ ಹಾಕಾಯಿತು. ಸೆಕೆಂಡ್ ಲೈನ್ ಹಾಕಿದ ತಕ್ಷಣ ನಾವು ಇಲ್ಲಿ ಫಸ್ಟ್ ವೈರ್ ಬಿಟ್ಟಿದ್ದೀವಲ್ಲ ಅದೇ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಇವಾಗ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಈ ಕಡೆ ತಿರುಗಿಸ್ಕೊಂಡು
ಇಲ್ಲಿಂದ ಎಣ್ಕೊಂಡು ಹೋಗಬೇಕು. ಇಲ್ಲಿ ಇವಾಗ ಯಾವ ನಾಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಶಿವನ ಕಣ್ಣು ನಾಟಿದೆ, ಆದ್ದರಿಂದ ನಾವಿಲ್ಲಿ ನಾರ್ಮಲ್ ನಾಟ್ ಹಾಕ್ಕೊಂಡು ಹೋಗಬೇಕು. ನಾರ್ಮಲ್ ನಾಟ್ ಹಾಕ್ಕೋಬೇಕು ಅಂದರೆ ಈ ರೋಲಿಂದ ತಗೊಂಡು ರನ್ನಿಂಗ್ ವಯರ್ನ ಮತ್ತೆ ಇಲ್ಲಿ ಕಟ್ ಮಾಡಿಬಿಟ್ಟಿದ್ದೀವಲ್ಲ ಆ ವಯರ್ಗೆ ಅಳತೆ ಮಾಡಿಕೊಂಡು ತಗೊಳ್ಳಿ. ತಗೊಂಡು ಇದು ಶಿವನ ಕಣ್ಣು ನಾಟ್ ಹಾಕಿದ್ದೀವಿ, ಇಲ್ಲಿ ನಾರ್ಮಲ್ ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಶಿವನ ಕಣ್ಣು ನಾಟು. ನೆಕ್ಸ್ಟ್ ನಾರ್ಮಲ್ ನಾಟು. ಈ ರೀತಿ ಹಾಕ್ಕೊಂಡೋಗಿ ಇದು ಸೆಂಟರ್ ಲೈನಿಂದ ಈ ಕಡೆಗೆ 7 ಲೈನು, ಈ ಕಡೆಗೆ 7 ಲೈನು, ಟೋಟಲ್ 15 ಲೈನ್ ಬರಬೇಕು. ಆ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ ಬೇಸ್ ಹಾಕಾಯಿತು. ಇವಾಗ ರನ್ನಿಂಗ್ ವಯರ್ನ ಜಾಯಿನ್ ಮಾಡ್ಕೊಂಡು ಹೋಗೋಣ. ರನ್ನಿಂಗ್ ವಯರಿಂದ ಎಣ್ಕೊಂಡು ಹೋಗೋಣ. ಇವಾಗ ನೋಡಿ, ಇಲ್ಲಿ 2 ವಯರ್ ಇದೆಯಲ್ಲ, ಈ 2 ವಯರಲ್ಲಿ ಒಂದು ವಯರ್ ಬಲ್ಲ ಕಡೆ ಇರೋ ವಯರ್ಗೆ ನಾವು ನಾರ್ಮಲ್ ನಾಟ್ ಹಾಕ್ಕೋಬೇಕು. ನಾರ್ಮಲ್ ನಾಟ್ ಹಾಕಿದ್ರೇ ನಮಗೆ ಲೇಡರ್ ನಾಟ್ ಹಾಕೋದಕ್ಕೆ ಸುಲಭ. ಸ್ವಲ್ಪ ವಯರ್ ಬಿಡಿ, ಯಾಕಂದರೆ ಇದನ್ನು ಒಳಗಡೆ ಸಿಕ್ಸೋದಕ್ಕೋಸ್ಕರ ಸ್ವಲ್ಪ ವಯರ್ ಬಿಟ್ಟಿರಬೇಕು. ಈ 2 ವಯರಲ್ಲಿ ಫಸ್ಟ್ ವಯರ್ ಶಿವನ ಕಣ್ಣು ನಾಟ್ ಹಾಕಬೇಕು, ಸೆಕೆಂಡ್ ವಯರ್ಗೆ ನಾರ್ಮಲ್ ನಾಟ್ ಹಾಕಬೇಕು. ನೋಡಿ, ನಾನು ಈಗ ಸುತ್ತ ಎಣ್ಕೊಂಡಿದ್ದೀನಿ. ಕೊನೆಯದಾಗಿ ನಾರ್ಮಲ್ ನಾಟಲ್ಲಿ ಎಂಡ್ ಆಗ್ತಿದೆ. ಇದು ಕೊನೆಯ ನಾಟು. ಈ ಕೊನೆಯ ನಾಟ್ ಆದಮೇಲೆ ಹೀಗೆ ಈ ಕಟ್ ಮಾಡಿರೋ ವಯರು ಇದರಿಂದ ಹಿಂಗೆ ಇಟ್ಕೊಳ್ಳಿ. ಈ ವಯರು ಕೆಳಗಡೆ ಬರಬೇಕು, ಇದು ಮೇಲ್ಗಡೆ ಬರಬೇಕು. ಇವಾಗ ಶಿವನ್ ಕಣ್ಣು ನಾಟ್ ಹಾಕ್ಕೊಳ್ಳಿ. ಇವಾಗ 2 ಜೋಡಿ ಜೋಡಿ ಆಯಿತು. ಇದನ್ನು ಇಲ್ಲಿ ಒಳಗಡೆ ಸಿಕ್ಸ್ಕೋಬೇಕು. ಮೂಳೆ ತಿರುಗಿಸ್ಬೇಕಲ್ವ. ಇವಾಗ ಇಲ್ಲಿ ಶಿವನ ಕಣ್ಣು ನಾಟ್ ಹಾಕಿದ್ವಿ, ಇಲ್ಲಿ ನಾರ್ಮಲ್ ನಾಟ್ ಹಾಕ್ಕೋಬೇಕು. ಇವಾಗ ನಾಟ್ ಹಾಕ್ಕೊಂಡಾಯ್ತು. ನಾವಿವಾಗ ಶಿವನ ಕಣ್ಣು ನಾಟು. ಈ ವಯರ್ನ ನಾವು ಒಳಗಡೆ ಯಾವ ಕಡೆ ನಿಮಗೆ ಈಸಿಯಾಗಿದೆಯೋ ಅದೇ ನಾಟಲ್ಲಿ ಬೇಕಾದರೂ ನೀವು ವಯರ್ನ ಸಿಕ್ಸ್ಕೊಬೋದು.
ರೀತಿ ಒಂದೆರಡು ನಾಟ್ಗೆ ಸಿಕ್ಸ್ಕೊಳ್ಳಿ. ನೆಕ್ಸ್ಟು ಈ ವಯರ್ಗೆ ನಾವು ನಾರ್ಮಲ್ ನಾಟ್ ಹಾಕ್ಕೋಬೇಕು. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಇದು ದೊಡ್ಡ ಬ್ಯಾಗ್ ಅಂದಿದ್ದಕ್ಕೆ ಈ ರೀತಿ ಸುತ್ತಕೊಂಡಿದೆ. ನಾವು ಸುತ್ತ ಎಣಿಬೇಕಾದ್ರೆ ಸರಿಯಾಗಿ ಹೋಗುತ್ತೆ ನೋಡಿ ಈ ರೀತಿ. ಮತ್ತು ನಾರ್ಮಲ್ ನಾಟ ಎಣ್ಕೊ ಬನ್ನಿ. ನೋಡಿ ಇಲ್ಲಿ ನಾನು ಎಣ್ಕೊಂಡಿದ್ದೀನಿ. ಇಲ್ಲಿ ನಾವು ವಯರ್ ಜಾಯಿನ್ ಮಾಡ್ಕೊಂಡು ಎಣ್ಕೊಂಡಾಯಿತು. ಇದು ಕೊನೆ ನಾಟು. ಇಲ್ಲಿ ನಾನು ಶಿವನ್ ಕಣ್ ನಾಟ್ ಹಾಕಿದ್ದೀನಿ. ಇಲ್ಲಿ ನಾರ್ಮಲ್ ನಾಟ್ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿಗೆ ಇವಾಗ ಒಂದು ವಯರ್ ಜಾಯಿನ್ ಮಾಡಬೇಕು. ಇಲ್ಲಿ ಒಂದೇ ವಯರ್ ಇದೆಯಲ್ವಾ, ಇಲ್ಲ ಜೋಡಿ ಜೋಡಿ ಇದೆ. ಇಲ್ಲಿಗೆ ಒಂದು ವಯರ್ ಜಾಯಿನ್ ಮಾಡ್ಕೋಬೇಕು. ಮಡಚಿರೋ ವಯರ್ ಮುಂದೆ ಬರಬೇಕು, ಉದ್ದ ಇರೋ ವಯರ್ ಹಿಂದೆ ಬರಬೇಕು. ಈ ಥರ ಮಡಚ್ಕೊಂಡು ಈ ರೀತಿ ತಗೊಂಡು ಶಿವನ್ ಕಣ್ ನಾಟ್ ಹಾಕ್ಕೊಳ್ಳಿ. ನೋಡಿ ಇವಾಗ ಇಲ್ಲಿ ನಮಗೆ ಜೋಡಿಯಾಗಿ ಎರಡು ವಯರ್ ಸಿಕ್ತು. ಈ ವಯರ್ನ ಈ ಥರ ಮುಂದೆ ಬಿಟ್ಬಿಟ್ಟು ರನ್ನಿಂಗ್ ವಯರಿಂದ ಎಣ್ಕೊಂಡು ಹೋಗಿ ಸುತ್ತ. ಇಲ್ಲಿ ನಾವು ಶಿವನ್ ಕಣ್ ನಾಟಲ್ಲಿ ಎಂಡ್ ಮಾಡಿದ್ದೀವಿ, ಅದರಿಂದ ನಾವಿಲ್ಲಿ ನಾರ್ಮಲ್ ನಾಟ್ ಹಾಕ್ಕೊಂಡು ಹೋಗಬೇಕು. ಇವಾಗ ನಾವಿಲ್ಲಿ ಬಿಟ್ಟಿದ್ವಲ್ಲ ಆ ವಯರ್ನ ತಗೊಂಡು ಒಳಗಡೆ ಸಿಕ್ಸ್ಕೊಂಬಿಡಿ. ಈಗ ಸುತ್ತ ಎಣ್ಕೊಬನ್ನಿ. ನೀವು ಹಾಕಿರೋ ನಾಟ್ಸ್ ಎಲ್ಲ ಕರೆಕ್ಟಾ ಅಂತ ಗೊತ್ತಾಗಬೇಕು ಅಂದರೆ ಈ ಥರ ವಯರ್ಸು ಜೋಡಿ ಜೋಡಿ ಇರಬೇಕು ನೋಡಿ. ಈ ರೀತಿ ಹೀಗೆ ಎಣ್ಕೊಬನ್ನಿ. ನೋಡಿ ನಾನಿವಾಗ ಸುತ್ತ ಎಣ್ಕೊಂಡು ಬಂದಿದ್ದೀನಿ. ಇವಾಗ ಈ ಕಾರ್ನರ್ ಹೇಗೆ ತಿರುಗಿಸೋದು ಅಂತ ನೋಡೋಣ. ಇಲ್ಲಿಗೆ ಒಂದು ವಯರ್ ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ಶಿವನ್ ಕಾರ್ನಲ್ಲಿ ಎಂಟಾಗಿದೆ. ನಾವು ನೋಡಿ ಇಲ್ಲಿಗೆ ಒಂದು ನಾರ್ಮಲ್ ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿಗೆ ಒಂದು ಶಿವನ್ ಕಣ್ ನಾಟ್ ಹಾಕ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಹಾಕ್ಕೋಬೇಕಿಲ್ಲಿ.
ಈ ನಾಟ್ ಸ್ವಲ್ಪ ಕ್ರಾಸಾಗಿ ಬರೋದು ಯಾಕಂದರೆ ನಾವು ಮೂಲೆ ತಿರುಗಿಸ್ತಾ ಇದ್ದೀವಲ್ಲ, ಅದಕ್ಕೆ ಈ ವಯರ್ನ ಸಿಕ್ಸ್ಕೊಂಬಿಡಿ, ಒಳಗಡೆ ಎಕ್ಸ್ಟ್ರಾ ಇರೋ ವಯರ್ನ ಸಿಕ್ಸ್ಕೊಳ್ಳಿ. ಈ ರೀತಿ ಸಿಕ್ಸ್ಕೊಂಡು ಇವಾಗ ನಾರ್ಮಲ್ ನಾಟು ನಮಗಿಲ್ಲಿ ಜೋಡಿ ಜೋಡಿಯಾಗಿ ಬರಬೇಕು. ಇದೊಂದು ನಾಟ್ ಮಾತ್ರ ಸ್ವಲ್ಪ ಒಂಥರ ಕಾಣಿಸುತ್ತೆ, ಆದರೆ ಟೈಟ್ ಮಾಡ್ಕೊಳ್ಳಿ. ಈ ಶಿವನ್ ಕಣ್ ರೀತಿ ಬರಬೇಕು, ಆವಾಗ ನಿಮ್ಮ ನಾಟ್ ಕರೆಕ್ಟಾಗಿದೆ ಅಂತ ಅರ್ಥ. ಈ ರೀತಿ ಹಾಕ್ಕೊಳ್ಳಿ. ಇಲ್ಲಿವರೆಗೆ ಎಣ್ಕೊಂಡಿದ್ದೀನಿ. ಇವಾಗ ಇದು ಕೊನೆ ನಾಟು. ಇಲ್ಲಿವರೆಗೆ ಎಣ್ಕೊಂಡಿದ್ದೀನಿ. ಇವಾಗ ಕೊನೆಯದಾಗಿ ಇಲ್ಲಿ ಟೈಟ್ ಮಾಡ್ಕೊಂಡು ಇಲ್ಲಿ ನಮಗೆ ಒಂದು ವಯರ್ ಇದೆ, ನಾವು ಇನ್ನೊಂದು ವಯರ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಶಿವನ್ ಕಣ್ಣಲ್ಲಿ ಎಂಡ್ ಮಾಡಿದ್ದೀನಿ, ಅದಕ್ಕೆ ನಾನಿಲ್ಲಿ ನಾರ್ಮಲ್ ನಾಟ್ ಹಾಕ್ಕೊತಾ ಇದ್ದೀನಿ. ನಾನು ಇವಾಗ ಇಲ್ಲಿ ನಾರ್ಮಲ್ ನಾಟ್ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ನಾಟ್ ಹಾಕ್ಕೊಂಡು ಇವಾಗ ಇಲ್ಲಿ ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕು. ಅದೇ ರೀತಿ ಎಕ್ಸ್ಟ್ರಾ ಇರೋ ವಯರ್ನ ಇಲ್ಲಿಗೆ ಸಿಕ್ಸ್ಕೊಂಬಿಡಿ. ಇವಾಗ ಇಲ್ಲಿ ನಾರ್ಮಲ್ ನಾಟ್ ಹಾಕ್ಕೋಬೇಕು. ಮತ್ತು ಶಿವನ್ ಕಣ್ಣು ನಾಟು ಆಯಿತು. ನಾವು ಫಸ್ಟ್ ಇಲ್ಲಿ ವಯರ್ ಜಾಯಿನ್ ಮಾಡಿದ್ವಲ್ಲ, ಅಲ್ಲಿವರೆಗೂ ಆಯಿತು. ಇವಾಗ ಇಲ್ಲಿ ಲೇಡರ್ ನಾಟ್ ಹಾಕ್ಕೋಬೇಕು. ಲೇಡರ್ ನಾಟ್ ಹಾಕ್ಕೋಬೇಕಂದ್ರೆ ನಾವು ಇಲ್ಲಿ ಫಸ್ಟು ನಾಟ್ ಹಾಕಿದ್ದೀವಲ್ಲ, ಅದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡಿಕೊಂಡು ಈ ರನ್ನಿಂಗ್ ವಯರ್ ಇದೆಯಲ್ಲ, ಅದನ್ನು ಈ ಲೂಪ್ ಒಳಗೆ ಬಿಡಬೇಕು. ಈ ರೀತಿ ಲೂಪ್ ಒಳಗೆ ಬಿಟ್ಟು ಹೀಗೆ ತಗೊಂಡು ಈ ನಾಟ್ ಹಾಕಿದ್ದೀವಲ್ಲ ಅದ್ರ ಮೇಲೆ ಬರಬೇಕು. ಆವಾಗ ಸ್ವಲ್ಪ ನೀಟಾಗಿರುತ್ತೆ. ಈ ರೀತಿ ಟೈಟ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ನಾರ್ಮಲ್ ನಾಟೇ ಹಾಕ್ಕೋಬೇಕು. ಯಾಕಂದರೆ ನಾವು ಲೇಡರ್ ನಾಟ್ ಹಾಕೋದು ನಾರ್ಮಲ್ ನಾಟಿಗೆ ಮಾತ್ರ ಹಾಕೋಕ್ಕಾಗೋದು, ಶಿವನ್ ಕಣ್ಣು ನಾಟಿಗೆ ಲೇಡರ್ ನಾಟ್ ಹಾಕೋದಕ್ಕಾಗಲ್ಲ. ಇವಾಗ ಈ ವಯರಲ್ಲಿ ಶಿವನ್ ಕಣ್ಣು ಹಾಕ್ಕೊಳ್ಳಿ. ಇವಾಗ ಇದು ಎಕ್ಸ್ಟ್ರಾ ಇದೆಯಲ್ಲ ಕಟ್ ಮಾಡಿರೋ ವಯರು, ಅದನ್ನು ಈ ರೀತಿ ಒಳಗಡೆ ನಾವು ಲೇಡರ್ ನಾಟ್ ಹಾಕಬೇಕಾದ್ರೆ ನಾವು ಬಾಕ್ಸ್ ನಾಟೇ ಹಾಕಬೇಕು. ನೆಕ್ಸ್ಟ್ ಲೈನ್ ಕಂಟಿನ್ಯೂ ಮಾಡಬೇಕಾದ್ರೆ ಫಸ್ಟ್ ನಾವು ಬಾಕ್ಸ್ ನಾಟೇ ಹಾಕಬೇಕು.
ನೋಡಿ ಇಲ್ಲಿ ನಾನು ಸುತ್ತ ಎಣ್ಕೊಂಡು ಬಂದಿದ್ದೀನಿ. ಇವಾಗ ಇಲ್ಲಿ ನಾರ್ಮಲ್ ಹಾಕುತ್ತೆ. ಇವಾಗ ಸುತ್ತ ಎಂಡಾಯಿತು. ಇವಾಗ ನಾನಿಲ್ಲಿ ಇದು ಜಾಯಿನ್ ಮಾಡಿದ್ದೀವಲ್ಲ ವಯರು, ಅಲ್ಲಿಗೆ ಒಂದು ಶಿವನ್ ಕಣ್ ನಾಟ್ ಬರುತ್ತೆ. ಟೈಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ನಾರ್ಮಲ್ ನಾಟ್ ಬರುತ್ತೆ. ಇಲ್ಲೇ ಸ್ವಲ್ಪ ಲೂಸಾಗಿ ಕಾಣಿಸುತ್ತೆ, ಅದನ್ನು ನಾವು ತುಂಬ ಟೈಟಾಗಿ ಹಾಕಿದ್ರೇ ನಮಗೆ ಆ ಶಿವನ್ ಕಣ್ ಬರೋದು. ನೋಡಿ ಈ ರೀತಿ ಬರಬೇಕು. ಮತ್ತು ಇವಾಗ ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಸುತ್ತ ಹಾಕ್ಕೊಂಡು ಬಂದಿದ್ದೀನಿ. ನಿಮ್ಗೆ ಹೇಳ್ಕೊಡೋದಕ್ಕೋಸ್ಕರ ಇದೊಂದೇ ಒಂದು ನಾಟ್, ಕೊನೆ ನಾಟನ್ನ ಅಲ್ಲಿ ಮೂಲೆ ತಿರುಗಿಸ್ಬೇಕಾದ್ರೆ ಯಾವ ರೀತಿ ಹಾಕ್ಕೋಬೇಕು ಅಂತ ಹೇಳ್ಕೊಡೋದಕ್ಕೋಸ್ಕರ ನಾನು ಇವಾಗ ಹಾಕ್ಕೊಂಡಿದ್ದು. ಇವಾಗ ಇಲ್ಲಿ ನಾರ್ಮಲ್ ನಾಟು. ಇವಾಗ ನಾನಿವಾಗ ಏನು ಮಾಡ್ತೀನಿ ಅಂದರೆ, ನಾನು ರನ್ನಿಂಗ್ ವಯರ್ನ ಚೇಂಜ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು ಲೇಡರ್ ನಾಟಲ್ಲಿ ಈ ವಯರ್ನ ಜಾಯಿನ್ ಮಾಡಿಬಿಟ್ಟು, ಲೇಡರ್ ನಾಟ್ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಈ ವಯರ್ನ ಫಸ್ಟ್ ಹಾಕಿದ್ದೀವಲ್ಲ ಮೇಲ್ಗಡೆ ನಾಟು, ಅದನ್ನು ಲೂಸ್ ಮಾಡಿಕೊಂಡು ಈ ರನ್ನಿಂಗ್ ವಯರ್ನ ಮಡಚಿ ಈ ಲೂಪ್ ಒಳಗೆ ಬಿಡಿ. ಮತ್ತು ಈ ಮೇಲ್ಗಡೆ ಹೋಗ್ತಿದೆಯಲ್ಲ ವಯರು, ಅದನ್ನು ಈ ಲೂಪ್ ಒಳಗಡೆ ಬಿಟ್ಟು ತಗೊಂಡು ಟೈಟ್ ಮಾಡ್ಕೊಳ್ಳಿ. ನಾನಿವಾಗ ಇಲ್ಲಿ ವೈಟ್ ಕಲರ್ ರನ್ನಿಂಗ್ ವಯರ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿಂದ ನಾನಿವಾಗ ಬ್ಲೂ ಕಲರ್ ಒಂದು ವಯರ್ ತೊಗೊಂಡು ನಾಟ್ ಹಾಕ್ಕೊಂಡು ಹೋಗ್ತೀನಿ. ನಾನಿವಾಗ ಈ ವಯರಿಂದ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿಂದ ನಾರ್ಮಲ್ ನಾಟ್ ಹಾಕ್ಕೊಂಡು ಹೋಗಬೇಕು. ನಾನಿಲ್ಲಿ ಇವಾಗ ಇದರಲ್ಲಿ ನಾನು ನಿಲ್ಲಿಸಿದ್ದೀನಿ ಲೇಡರ್ ನಾಟ್ ಹಾಕಿ. ಇವಾಗ ಈ ವಯರ್, ಎರಡನೇ ವಯರ್ ಇದೆಯಲ್ಲ, ಆ ವಯರ್ಗೆ ನಾನು ಬೇಸಿಕ್ ನಾಟ್ ಹಾಕ್ಕೊಂಡು ರನ್ನಿಂಗ್ ವಯರ್ನ ಚೇಂಜ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತಿದ್ದೀನಿ. ನಾನಿಲ್ಲಿ ಬ್ಲೂ ಕಲರ್ ರನ್ನಿಂಗ್ ವಯರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಅದು ತೊಗೊಳ್ಳಿ. ನಾರ್ಮಲ್ ಬೇಸಿಕ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಇವಾಗ ನೆಕ್ಸ್ಟ್ ನಾಟು ಮತ್ತು ನಾವು ಸುತ್ತ ಹಾಕ್ತಾನೆ ಇದು ಸ್ವಲ್ಪ ಅಗಲ ಆಗೋದು. ಯಾಕಂದರೆ ನಾವು ಬ್ಯಾಗ್ ಸ್ವಲ್ಪ ದೊಡ್ಡ ಸೈಜ್ ಹಾಕೋದ್ರಿಂದ ಇದು ಹಿಂಗೆ ಸುತ್ಕೊತಾ ಇದೆ. ಮೇಲ್ಗಡೆ ಹಾಕ್ತಾ ಸರಿಯಾಗಿ ಹೋಗುತ್ತೆ.
ಇದೇ ರೀತಿ ಫಸ್ಟ್ ವೈಟ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು 2 ಲೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಬ್ಲೂ ಕಲರ್ ನಾನು 1 ಲೈನ್ ಹಾಕ್ಕೊಂಡು ನಾನು ಇದನ್ನು ಬಾರ್ಡರ್ ರೀತಿ ಹಾಕ್ತಾಯಿದ್ದೀನಿ. 1 ಲೈನ್ ತೊಗೊಂಡು ಪುನಃ ಬಂದಿಲ್ಲಿ ಲೇಡರ್ ನಟ್ ಹಾಕಿ ಕಟ್ ಮಾಡಿಕೊಂಡು ಮತ್ತೆ ವೈಟ್ 2 ಲೈನ್ ಸೇರಿಸ್ತೀನಿ. ನೋಡಿ ನಾನು ಪೂರ್ತಿ ಅಂದ್ಕೊಂಡು ಈಗ ಕೊನೆ ಲೈನಿಗೆ ಬಂದಾಯಿತು. ಇವಾಗ ಇಲ್ಲಿ ಲೇಡರ್ ನಟ್ ಹಾಕ್ಕೊಂಡು ಈ ಲೈನ್ನ ಮುಗಿಸ್ಕೊಳ್ಳೋಣ. ಲೇಡರ್ ನಟ್ ಹಾಕೋಯ್ತು. ಇವಾಗ ಈ ವಯರ್ ಎಕ್ಸ್ಟ್ರಾ ಇದೆಯಲ್ಲ ವಯರ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ವೈಟ್ ಕಲರ್ ವಯರಿಂದ ಎಣ್ಕೊಂಡು ನೆಕ್ಸ್ಟು ಬ್ಲೂ ಕಲರ್ ವಯರ್ನ ಹೇಗೆ ಜಾಯಿನ್ ಮಾಡೋದು ಅಂತ ಹೇಳ್ಕೊಟ್ಟೆ. ಅದು ಈ ಥರ ಬಾರ್ಡ್ರ್ ಕೊಟ್ಟು ಹಾಕ್ಕೋಬೇಕು ಅಂತ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಇದೇ ಥರ ಪ್ಲೈನ್ನೇ ಮೆರೂನ್ ಕಲರ್ ವಯರಿಂದನೇ ಎಣ್ಕೊಂಡೋಗಿ. ನಾನಿಲ್ಲಿ ರನ್ನಿಂಗ್ ವೈರಾಗಿ ವೈಟ್ ಕಲರ್ 2 ಲೈನ್ ತೊಗೊಂಡೆ. ನೆಕ್ಸ್ಟ್ ಬ್ಲೂ ಕಲರು ನಿಮಗೆ ಹೇಗೆ ಜಾಯಿನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ವೈಟ್ ಜಾಯಿನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ಮೆರೂನ್ ಕಲರ್, ಮತ್ತು ಇಲ್ಲಿ ಮೇಲ್ಗಡೆನೂ ಬಾರ್ಡರ್ ಬರಬೇಕು ಅಂತೇಳಿ 2 ವೈಟು 1 ಬ್ಲೂ 3 ವೈಟ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾವಿಲ್ಲಿ ಒಂದನ್ನು ಒಳಗಡೆ ಈ ಥರ ಮಡಚ್ತೀವಿ, ಆವಾಗ ನಮಗೆ ಕರೆಕ್ಟಾಗಿ ಕಾಣಿಸ್ಲಿ ಅಂತ ಹಾಕ್ಕೊಂಡಿದ್ದೀನಿ. ನೋಡಿ ನನಗೆ ಈ ರೀತಿ ಬಂದಿದೆ. ಇವಾಗ ಏನು ಮಾಡಬೇಕು ಅಂತಂದರೆ ಈ ಎಕ್ಸ್ಟ್ರಾ ಮಿಕ್ಕಿರೋ ವೈರ್ ಇದೆಯಲ್ಲ ಅದನ್ನೆಲ್ಲ ಈ ನಾಟ್ಸ್ ಒಳಗಡೆ ಸಿಕ್ಸ್ಕೊಂಡು ಟೈಟ್ ಮಾಡ್ಕೊಂಡು ಹೋಗಿ ಒಂದು ಮಡಚ್ಕೊಂಡು ಆಮೇಲೆ ಟೈಟ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಶಿವನ್ ಕಣ್ಣು ಇರೋದ್ರಿಂದ ಈ ಒಳಗಡೆ ಇರೋ ನಿಮ್ಗೆ ಇದು ಕಷ್ಟ ಅಂತಂದರೆ ಒಳಗಡೆ ಇರೋ ನಾಟ್ಸಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹೀಗೆ ಕ್ರಾಸ್ ಆಗಿ ಹಾಕ್ಕೊಳ್ಳಿ. ಒಂದು ವೈಯರ್ ಕಂಪ್ಲೀಟಾಗಿ ಒಂದು ನಾಟು ಕಂಪ್ಲೀಟಾಗಿ ಒಳಗಡೆ ಸೇರಬೇಕು. ನೋಡಿ ಈ ರೀತಿ ಸುತ್ತ ಎಲ್ಲ ವೈರ್ನ ಒಳಗಡೆ ಸೇರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಒಳಗಡೆ ಸಿಕ್ಸ್ಕೊಂಡು ಕೈಪಿಡಿನೂ ಹಾಕಿದ್ದೀನಿ. ಈ ಕೈಪಿಡಿ ಹೇಗೆ ಹಾಕೋದು ಅಂತ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ. ಅದೇ ರೀತಿ ಮೆಷರ್ಮೆಂಟ್ ಎಷ್ಟು ಅಂತ ಅಂದರೆ ಮೇಲ್ಗಡೆ ಸುತ್ತ ಹಾಕಿದ್ದೀನಲ್ಲ ಆ ವೈರ್ ಅಳತೆ 9.25 ಅಡಿ, ಒಳಗಡೆ ಇರೋದು 5 ಅಡಿ. ಎಷ್ಟು ವೈರ್ ತೊಗೋಬೇಕು ಅಂತಂದರೆ ನಾನಿಲ್ಲಿ 4 ವೈರ್ ತೊಗೊಂಡಿದ್ದೀನಿ. ಒಳಗಡೆ ಹಾಕೋದಕ್ಕೆ 4 ವೈರು. 4 ವೈರ್ ತೊಗೊಂಡು ಮಡಚಿದ್ರೆ ನಮ್ಗೆ 8 ವೈರ್ ಸಿಗುತ್ತೆ. ಯಾವ ರೀತಿ ಹಾಕಬೇಕು ಅಂತ ಅಂದರೆ ನಾನು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ ಯಾವ ರೀತಿ ಕೈಪಿಡಿ ಹಾಕೋದು ಅಂತ. ನಾನು ಈ ಡಿಸೈನಲ್ಲಿ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಒಳಗಡೆ ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ. ಈ ಬ್ಯಾಸ್ಕೆಟ್ ನಮಗೆ ಮಾರ್ಕೆಟ್ ತೊಗೊಂಡು ಹೋಗೋಕ್ಕೆ ಕರೆಕ್ಟಾಗಿರುತ್ತೆ ನೋಡಿ.